ಇದ್ದಾನೆ ಆಮೇಲೆ ಎಷ್ಟು ಆರಾಮದಾರು ಅಂತ ಹೇಳಿ ನಮ್ಮ ಬಾಯಿಂದ ಏನು ಮಾಡ್ತದೆ ಪುಣ್ಯ ಪಾಪಗಳ ಶಬ್ದಾದಿಗಳು ಬರ್ತಾವೆ ಅಂದ ಬಳಿಕ ಈ ಪುಣ್ಯ ಪಾಪಾದಿಗಳು ಕಣ್ಣಿಗೆ ಕಾಣುವುದಿಲ್ಲ ಅಂದ್ರೂ ಸಹಿತ ನಮ್ಮ ಸಂಸಾರ ಏನಾಗಿದೆ ಅಂದರೆ ಈ ಪುಣ್ಯ ಪಾಪದ ಮೇಲೆ ನಿಂತದ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹಿಂದಿನ ಪುಣ್ಯವನ್ನು ನಾವು ಈಗ ಊಟ ಮಾಡ್ತಾಯಿದ್ದೀವಿ, ಈಗ ಪುಣ್ಯದ ಕಾರ್ಯಗಳನ್ನು ಮಾಡಿದಂದ್ರೆ ಅದು ಮುಂದೆ ಉಣ್ಣಾಕೆ ಬರ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಪಾಪಕರ್ಮವನ್ನೆಲ್ಲ ತ್ಯಾಗ ಮಾಡಿ ನಾವೇನು ಮಾಡಬೇಕಾಗಿದೆ ಅಂದ್ರೆ ಪುಣ್ಯದ ಪ್ರಾಪ್ತಿಯನ್ನು ಮಾಡ್ಕೋಬೇಕಾಗಿದೆ. ಪಾಪ ಅದು ಎಷ್ಟು ಸಣ್ಣದಿದ್ರೂ ಐತಂದ್ರೂ ಸಹಿತ ಆ ಕರ್ಮದ ಫಲವನ್ನು ನಾವು ಭೋಗಿಸಲೇಬೇಕಾಗ್ತದೆ. ಎಷ್ಟು ದೊಡ್ಡ ಪಾಪ ಐತಂದ್ರೂ ಸಹಿತ ಆ ದೊಡ್ಡ ಕರ್ಮದ ಫಲವನ್ನಾದರೂ ಸಹಿತ ನಾವು ಭೋಗಿಸಲೇಬೇಕಾಗ್ತದೆ. ಅದಕ್ಕಾಗಿ ಕರ್ಮದ ಫಲ ಅನ್ನತಕ್ಕಂಥದ್ದು ಭಾಳ ಅದ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಗಹನ ಕರ್ಮನೋ ಗತಿ ಅಂತ ಹೇಳ್ತಾ ಇದ್ದಾನೆ. ಈ ಕರ್ಮದ ಗತಿ ಅನ್ನತಕ್ಕಂಥದ್ದು ಏನದ ಅಂದ್ರೆ ಭಾಳ ಗಹನದ. ಅದಕ್ಕಾಗಿ ನಾವು ಕರ್ಮವನ್ನು ಮಾಡಬೇಕಾಗಿತ್ತಂದ್ರೆ ವಿಚಾರ ಮಾಡಿ ಪುಣ್ಯ ಕರ್ಮವನ್ನೇ ಮಾಡಬೇಕೇ ವಿನಃ ದುರಿತ ಕರ್ಮದಿಂದ ಏನಾಗ್ತದೆ ಅಂದ್ರೆ ಪಾಪ ಆಗ್ತದೆ. ಅದಕ್ಕಾಗಿ ನೀ ಏನು ಮಾಡಬೇಡ ಅಂದ್ರೆ ದುರಿತ ಕರ್ಮ ಅನ್ನತಕ್ಕಂಥದ್ದನ್ನು ಮಾಡಬೇಡ. ದುರಿತ ಕರ್ಮ ಶರೀರದಿಂದ ಘಟಿಸ್ತದೆ, ವಾಣಿಯಿಂದ ಮನಸ್ಸಿನಿಂದ. ರೇಣುಕಾ ಎಲ್ಲಮ್ಮ ಕೇವಲ ಮನಸ್ಸಿನಿಂದ ವಿಚಾರವನ್ನು ಮಾಡಿದಳು. ಏನು ವಿಚಾರ ಮಾಡಿದಳು? ಆಕೆದೊಂದು ನೇಮಿತ್ತು. ಏನು ನೇಮಿತ್ತು ಅಂದ್ರೆ ಜಮದಗ್ನಿ ಋಷಿಯ ಪೂಜೆಗೆ ಉಷಿಕಿನ ಕೊಡ ಹಾವಿನ ಶಿಂಬೆಯನ್ನು ಮಾಡಿ ಪೂಜಾಕ್ಕೆ ನೀರು ತರ್ತಾಯಿದ್ರು. ತರುವತ್ತಿನಲ್ಲಿ ಇಬ್ಬರು ಗಂಧರ್ವ ಕನ್ಯೆಯರು ನೀರಿನಲ್ಲಿ ಚೆಲ್ಲಾಟ ಆಡುವುದನ್ನು ನೋಡಿ ನಾನು ಜಮದಗ್ನಿ ಋಷಿಯ ಜೊತೆಗೆ ನಾನು ಹಿಂಗೆ ಇದ್ದೀನಿ ಅಂದರೆ ಇಷ್ಟೇ ಆಕೆ ಮನಸ್ಸಿನಲ್ಲಿ ವಿಚಾರವನ್ನು ಮಾಡಿದಳು. ಮನಸ್ಸಿನಲ್ಲಿ ವಿಚಾರ ಮಾಡುವುದಷ್ಟೇ ತಡ. ನೀವು ಅನ್ಬೋದು ಆಕೆ ಗೃಹಸ್ಥಾಶ್ರಮದಲ್ಲಿದ್ದಳು, ಅದು ಪಾಪ ಅಲ್ಲ ಅಂತಲ್ಲ, ಪಾಪಲಾದ ಅಲ್ಲ ಅಂತ ನೀವು ವಿಚಾರ ಮಾಡಬಹುದು. ಆದರೆ ಆಕೆದು ಅದು ಗೃಹಸ್ಥಾಶ್ರಮ ಇರಲಿಲ್ಲ, ಅದು ವಾನಪ್ರಸ್ಥಾಶ್ರಮ ಅನ್ನತಕ್ಕಂಥದ್ದಿತ್ತು. ವಾನಪ್ರಸ್ಥಾಶ್ರಮದಲ್ಲಿ ವಿಷಯ ಚಿಂತನೆ ಅನ್ನತಕ್ಕಂಥದ್ದಾಗಬಾರ್ದು. ಆ ವಾನಪ್ರಸ್ಥಾಶ್ರಮದಲ್ಲಿ ಏನಿರಬೇಕು? ಭಗವಂತನ ಚಿಂತನೆ ಮಾತ್ರ ಇರಬೇಕು. ಆ ಗೃಹಸ್ಥಾಶ್ರಮವನ್ನು ದಾಟಿ ಮಕ್ಕಳು ಮದುವೆಗೆ ಬಂದಿದ್ದರು. ಆಕೆದ ಯಾವುದು ಆಶ್ರಮ ಅಂದ್ರೆ ವಾನಪ್ರಸ್ಥಾಶ್ರಮ. ಆ ಆಶ್ರಮದಲ್ಲಿ ಆ ತಾಯಿ ಏನು ಮಾಡಿದ್ರು ಅಂದರೆ ವಿಷಯದ ಚಿಂತನೆಯನ್ನು ಮಾಡಿದರು. ಯಾವಾಗ ವಿಷಯದ ಚಿಂತನೆಯನ್ನು ಮಾಡ್ತಾ ಇದ್ದಾಳ, ವಿಷಯದ ಚಿಂತನೆಯನ್ನು ಮಾಡುವುದೂ ಸಹಿತ ಪಾಪದ. ಯಾಕಂದ್ರೆ ವಿಷಯದ ಚಿಂತನೆಯಿಂದ ಮನಸ್ಸನ್ನತಕ್ಕಂಥದ್ದು ಏನಾಗ್ತಾಯಿದೆ? ಮಲಿನ ಆಗ್ತಾಯಿದೆ. ಅದಕ್ಕಾಗಿ ಅಂದರು ಅನಿಷ್ಟ ಚಿಂತನೆ, ಅದೂ ಸಹಿತ ದೊಡ್ಡ ಪಾಪದ. ಅಷ್ಟು ಮನಸ್ಸಿನಲ್ಲಿ ಅಂದಳು ಬರ್ತಾ ಇದ್ದಾಳೆ ಹೊಳಿ ದಂಡಿಗೆ ಬಂದು ಉಸುಕಿನ ಕೊಡವನ್ನು ಮಾಡಬೇಕಂತ ಇದ್ದಾಳೆ. ಉಸುಕಿನ ಕೊಡ ಅನ್ನತಕ್ಕಂಥದ್ದು ಆಗಲಿಲ್ಲ ಪುಣ್ಯಾತ್ಮರೇ. ಹಾವಿನ ಶಿಂಬೆಯನ್ನು ಮಾಡಬೇಕಂತ ಇದ್ದಾಳೆ. ಹಾವು ಅನ್ನತಕ್ಕಂಥದ್ದು ಹರಿದು ಹೋಯಿತು. ಉಸುಕಿನ ಕೊಡನೂ ಆಗಲಿಲ್ಲ. ಯಾಕೆ? ಮನಸ್ಸಿನಲ್ಲಿ ಅನಿಷ್ಟ ಚಿಂತನೆ ಅನ್ನತಕ್ಕಂಥದ್ದು ಹೊಕ್ಕಿತ್ತು ತಾಯಿಯಲ್ಲಿ. ಜಮದಗ್ನಿ ಋಷಿಯ ಪೂಜೆಗೆ ಲೇಟಾಯಿತು. ಆಗ ಜಮದಗ್ನಿ ಋಷಿ ನೋಡ್ತಾ ಇದ್ದಾನೆ ದಿವ್ಯ ದೃಷ್ಟಿಯಿಂದ. ಮುಂದೆ ಬಂದ ಕೆಳಗೆ ಗುಣ ಮಾಡಿ ನಿಂತು ಬಿಡ್ತಾ ಇದ್ದಾಳೆ ತಾಯಿ. ನಿಂತಾಗ ಜಮದಗ್ನಿ ಋಷಿ ಅನ್ನತಕ್ಕಂಥವ್ರು ತಿಳಿದುಕೊಂಡ್ರು, ಯಾವ ಶರೀರದ ವಿಷಯದ ಸುಖದ ಸಲುವಾಗಿ ನಿಮ್ಮ ಮನಸ್ಸಿನಲ್ಲಿ ವಿಷಯದ ಚಿಂತನೆಯನ್ನು ಮಾಡಿದಿಲ್ಲ, ಆ ಶರೀರ ಅನ್ನತಕ್ಕಂಥ ಕುಷ್ಠರೋಗ ಹೊಂದಲಿ ಅಂತ ಶಾಪವನ್ನು ಕೊಡ್ತಾ ಇದ್ದಾನೆ ಪುಣ್ಯಾತ್ಮರೇ. ಇದು ಬರೀ ಅನಿಷ್ಟ ಚಿಂತನೆಯನ್ನು ಮಾಡಿದ್ದಕ್ಕಾಗಿರತಕ್ಕಂಥ ಪಾಪ. ನಾವು ಎಂತೆಂಥ ಪಾಪಗಳನ್ನ ಮಾಡ್ತಾಯಿದ್ದೀವಿ. ಆ ಪಾಪದ ಫಲವನ್ನು ನಾವು ಭೋಗಿಸಲೇಬೇಕು. ನಾ ಭೋಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂದಂಗೆ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಪಾಪದ ಕರ್ಮವನ್ನು ಭೋಗಿಸಬೇಕಾಗಿದೆ. ಆಗ ಜಮದಗ್ನಿ ಋಷಿಗೆ ಬೇಡ್ಕೋತಾ ಇದ್ದಾಳೆ ತಾಯಿ, ನನ್ನ ಪಾಪದ ಪರಿಹಾರ ಯಾವಾಗ ಆಗ್ತದೆ ಅಂತ ಬೇಡ್ಕೊಂಡಾಗ ಆಗ ಜಮದಗ್ನಿ ಋಷಿ ಅಂತ ಇದ್ದಾರೆ, ನೀನು ಯಾವಾಗ ಪುಣ್ಯದ ಮಾರ್ಗ ಅನ್ನತಕ್ಕಂಥ ತೆರಿತಾ ಇದೆ, ನಿನ್ನ ಪಾಪದ ಫಲ ಯಾವಾಗ ನಿವೃತ್ತಿ ಆಗ್ತಾ ಇದೆ, ಆಗ ಎಕ್ಕಯ್ಯ ಜೋಗಯ್ಯ ಅನ್ನತಕ್ಕಂಥ ಶರಣರು ಭೇಟಾಗ್ತಾ ಇದ್ದಾರೆ. ಅವರ ಪಾದೋದಕದಿಂದ ನಿನ್ನ ಕುಷ್ಠರೋಗ ನಿವೃತ್ತಿ ಆಗ್ತಾಯಿದೆ. ಅಲ್ಲಿ ಪರ್ಯಂತರವಾಗಿ ನೀ ಹಿಂಗೆ ತಿರುಗುವಂತೆ ಶಾಪವನ್ನು ಕೊಡ್ತಾ ಇದ್ದಾರೆ ಪುಣ್ಯಾತ್ಮರೇ.
ಅದಕ್ಕಾಗಿ ನಾವು ಪಾಪ ಕರ್ಮವನ್ನಾಗಲಿ ಯಾವುದೇ ಕರ್ಮವನ್ನು ಮಾಡಬೇಕಾಗಿತ್ತಂದ್ರೆ ನಾವು ವಿಚಾರ ಮಾಡಬೇಕಾಗ್ಯದ. ದುರಿತ ಕರ್ಮದಿಂದ ಏನದ ಅಂದ್ರೆ ದುಃಖದ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅವರು, ಪುಣ್ಯವನ್ನೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಪುಣ್ಯ ಅಂದರೆ ಎದಕ್ಕಂತಾರೆ ಅಂದ್ರೆ ಪರೋಪಕಾರಾಯ ಪುಣ್ಯಾಯ. ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದಾಗಲಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡೋದಕ್ಕೆ ಏನಂತಾರಂದ್ರೆ ಪುಣ್ಯ ಅಂತ ಇದ್ದಾರೆ. ಈ ಪುಣ್ಯದಿಂದ ಏನಾಗ್ತದೆ ಅಂದ್ರೆ ಸುಖ ಆಗ್ತಾ ಇದೆ. ಅಷ್ಟೇ ಅಲ್ಲ, ಪುಣ್ಯದ ಫಲ ಅನ್ನತಕ್ಕಂಥದ್ದು ಏನದಂದ್ರೆ ಸುಖ ಅದ. ಅದಕ್ಕಾಗಿ ನಾವು ಪುಣ್ಯವನ್ನು ಮಾಡಬೇಕು. ಇನ್ನು ಪುಣ್ಯ ಅಂದರೆ ಯಾವುದಕ್ಕಂತ ಇದ್ದಾರೆ ಅಂದ್ರೆ ದಾನ, ಧರ್ಮ, ಪರೋಪಕಾರ, ಹರಿಭಜನ, ಗುರುಮಿಲನ, ದಯಾ, ಧರ್ಮ ಅವ್ರ ಉಪಕಾರ. ಇವಕ್ಕೇನಂತಾರಂದ್ರೆ ಪುಣ್ಯದ ಮಾರ್ಗದ ಹರಿಭಜನ, ಪರಮಾತ್ಮನ ನಾಮಸ್ಮರಣೆಯನ್ನು, ಗುರುವಿನ ಸೇವೆಯನ್ನು ನಾವು ಸದಾವ ಕಾಲದಲ್ಲಿ ಮಾಡಿದ್ವು ಅಂದ್ರೆ ಪಾಪದ ನಿವೃತ್ತಿಯ ಏನಾಗ್ತದೆ, ಪುಣ್ಯದ ಪ್ರಾಪ್ತಿ ಅನ್ನತಕ್ಕಂಥದ್ದು ನಮ್ಗೆ ಸಿಗ್ತಾ ಇದೆ ಪುಣ್ಯಾತ್ಮರೇ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದ್ರೆ ಹರಿಭಜನ, ಪರಮಾತ್ಮನ ನಾಮಸ್ಮರಣೆ. ಅದಕ್ಕಾಗಿ ಅಂದ್ರೆ ದುರಿತ ಅನ್ನತಕ್ಕಂಥದ್ದು ಹೋಗಬೇಕಾಗಿತ್ತಂದ್ರೆ ದುರಿತ ಹರವು ಹರಪೂಜೆಯಕ್ಕೂ ಅಂತ ಹೇಳ್ತಾ ಇದ್ದಾರೆ. ದುರಿತ ಪಾಪ ಅನ್ನತಕ್ಕಂಥದ್ದು ಹೋಗಬೇಕಾಗಿತ್ತಂದ್ರೆ ನಾವು ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಜಪತೋ ನಾಸ್ತಿ ಪಾತಕಂ. ಜಪ ಸದೈವ ಕಾಲದಲ್ಲಿ ಪರಮಾತ್ಮನ ಜಪವನ್ನು ಮಾಡೋದಂದ್ರೆ ನಮ್ಮ ಪಾತಕಗಳೆಲ್ಲ ನಿವೃತ್ತಿ ಆಗ್ತಾ ಇದ್ದಾವೆ. ಅದಕ್ಕಾಗಿ ನಾವು ಪುಣ್ಯದ ವೃದ್ಧಿ ಆಗಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕ್ರಿ, ಹರಿಭಜನ, ಪರಮಾತ್ಮನ ಭಜನೆಯನ್ನು ಮಾಡಬೇಕು. ಗುರುಮಿಲನ, ಗುರುವಿನ ಸೇವಾದಿಗಳನ್ನು ಮಾಡಬೇಕು. ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕು. ಸದೈವ ಕಾಲದಲ್ಲಿ ಗುರುವಿನ ಚಿಂತನೆಯಿಂದ ಇರಬೇಕು. ದಯಾ, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವರ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥ ಬುದ್ಧಿ ನಮ್ಮಲ್ಲಿ ಇರಬೇಕು. ಇದಕ್ಕೇನಂತಾರೆ ಅಂದರೆ ಇದರಿಂದನೂ ಪುಣ್ಯದ ಪ್ರಾಪ್ತಿ ಆಗ್ತದೆ. ಪುಣ್ಯಾತ್ಮರೇ, ಅತ್ನಿ ಮುರುಗೇಂದ್ರ ಶಿವಯೋಗಿಗಳು ಇಂಥ ಒಬ್ಬರು ದೊಡ್ಡ ಮಹಾತ್ಮರಿದ್ರಲ್ಲ, ಅವರು ತಮ್ಮ ಲಿಂಗ ಪೂಜೆಗೆ ಪತ್ರಿ ಯಾವಾಗೂ ಹರಿತಿರ್ಕಿಲ್ಲಂತ. ಯಾಕೆ ಹರಿತಿರ್ಕಿಲ್ಲ ಅಂದ್ರೆ ಪತ್ರಿ ಹರಿದ್ನಿ ಅಂದ್ರೆ ಗಿಡಕ್ಕೆ ನೋವು ಆಗ್ತದೆ ಅಂತಿರತ್ತವ್ರು. ಹಾಗಾದ್ರೆ ಏನು ಮಾಡ್ತಿದ್ರಿ ಅಂದ್ರೆ ಮೊದಲನೇ ದಿವಸ ಆಕಳಿ ಸಗಣಿಲೇ ಏನು ಮಾಡ್ತಿದ್ರು, ಪತ್ರಿ ಗಿಡದ ಕೆಳಗೆ ಸಾರನೆಯನ್ನು ಮಾಡಿ ಕೆಳಗೆ ಪತ್ರಿ ಗಿಡ ಬಿತ್ತಂದ್ರೆ ಮಾತ್ರ ಲಿಂಗಯ್ಯನಿಗೆ ಪತ್ರಿಯನ್ನು ಏರಿಸ್ತಿದ್ರಂತ ಪುಣ್ಯಾತ್ಮರೇ. ಯಾಕೆ ನಾವು ಪತ್ರಿ ಹರಿದ್ನಿ ಗಿಡಕ್ಕೆ ನೋವು ಆಗ್ತದೆ ಅನ್ನತಕ್ಕಂಥ ಭಾವನೆ ಯಾರಲ್ಲಿತ್ತು, ಶ್ರೀ ಅತ್ನಿ ಮುರುಗೇಂದ್ರ ಶಿವಗಳಲ್ಲಿತ್ತಲ. ಅದರಂತೆ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ಆಗಬಾರ್ದು ಪುಣ್ಯಾತ್ಮರೇ. ನಮ್ಮ ಭಾವನೆ ಏನಿರ್ಬೇಕಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿರಬೇಕು, ಎಲ್ಲರೂ ಏನಾಗಬೇಕು, ಎಲ್ಲರಲ್ಲಿ ಕಷ್ಟ ಅನ್ನತಕ್ಕಂಥದ್ದು ಇರಬಾರ್ದು ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿತ್ತಂದ್ರೆ ಅದು ಒಂದು ದೊಡ್ಡ ಪುಣ್ಯ ಅದ ಪುಣ್ಯಾತ್ಮರೇ. ಅದಕ್ಕಾಗಿ ಅಂದ್ರೆ ಅವರು ಉಪಕಾರ, ಇನ್ನೊಬ್ಬರಿಗೆ ಉಪಕಾರ ಮಾಡತಕ್ಕಂಥ ಗುಣ ಇರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಪುಣ್ಯ ಅಂದರೆ ಯಾವುದಕ್ಕಂತ ಇದ್ದಾರೆ ಅಂದ್ರೆ ಹರಪೂಜೆ, ಶರಣರ ಸೇವೆ, ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣ ಸೇವೆ, ಇನಿತು ಹಿಡಿದು ತನುವಿನಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಶರೀರದಿಂದ ಏನಾಗಬೇಕು, ಗುರು ಭಜನೆ, ಗುರುವಿನ ಭಜನೆಯನ್ನು ಮಾಡಬೇಕು. ಕುಂತಾಗ, ನಿಂತಾಗ, ಮಲಗುವಾಗ, ಏಳುವಾಗ ಏನು ಮಾಡಬೇಕ್ರಿ, ಆ ಗುರುವಿನ ಭಜನೆಯನ್ನು, ಗುರುವಿನ ಚಿಂತನೆಯನ್ನು ನಾವು ಮಾಡಬೇಕಾಗ್ಯದ. ಅದರಿಂದ ಏನಾಗ್ತದೆ, ಪುಣ್ಯದ ಫಲ ಅನ್ನತಕ್ಕಂಥ ಪ್ರಾಪ್ತಿ ಆಗ್ತದೆ. ಅಷ್ಟೇ ಅಲ್ಲ, ಸುಕರ್ಮ ವೃತ್ತಿ, ನಾವು ಮಾಡಿರ್ತಕ್ಕಂಥ ಕಾಯಕ ಏನಾಗಿರ್ಬೇಕ್ರಿ, ಸತ್ಯ ಶುದ್ಧ ಕಾಯಕವಾಗಿರಬೇಕು. ಆ ಕಾಯಕದಲ್ಲಿ ಮೋಸ ವಂಚನೆ ಇರಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡತಕ್ಕಂಥ ಕಾಯಕ ಇರಬಾರ್ದು. ಆ ಕಾಯಕವೇ ಏನಾಗ್ತಾ ಇದೆ ಪುಣ್ಯಾತ್ಮರೇ ಅಂದ್ರೆ ಕೈಲಾಸ ಆಗ್ತದೆ. ಇವತ್ತು ನೀ ದಿನ ಇನ್ನೊಬ್ಬರಲ್ಲಿ ದುಡಿದು ನೀ ಬಂದು ನೀ ಏನು ಮಾಡು, ನಿನ್ನ ಕಾಯಕವನ್ನು ಮಾಡ್ಕರೆ ಆ ಕಾಯಕದಲ್ಲಿ ಏನಿರಬಾರ್ದು, ಮೋಸ ವಂಚನೆ, ಇನ್ನೊಬ್ಬರಿಗೆ ದುಃಖ ಆಗತಕ್ಕಂಥ ಕಾಯಕ ಇರಬಾರ್ದು. ಅಂಥ ಕಾಯಕಕ್ಕೆ ಏನಂತಾರೆ ಅಂದ್ರೆ ಸತ್ಯ ಶುದ್ಧ ಕಾಯಕ ಅಂತಾರೆ. ಅದನ್ನೇ ಇಲ್ಲಿ ಸುಕರ್ಮ ವೃತ್ತಿ, ಹರನ ಪೂಜೆ, ಪರಮಾತ್ಮನ ಪೂಜೆಯನ್ನು ಮಾಡು, ಶರಣರ ಸೇವೆಯನ್ನು ನೀ ಮಾಡು. ಶರಣರ ಸೇವೆಯನ್ನು ಮಾಡಿದೆ ಅಂದ್ರೆ ನಿನಗೇನಾಗ್ತದೆ, ಪುಣ್ಯದ ಫಲ ಅನ್ನತಕ್ಕಂಥ ಪ್ರಾಪ್ತಿ ಆಗ್ತದೆ ಅಂಥೇಳಿ ಇಲ್ಲಿ ಪುಣ್ಯವನ್ನೇ ಮಾಡು ಅಂದರು. ಶರೀರದಿಂದ ಪುಣ್ಯವನ್ನು ಮಾಡಬೇಕು. ಎಲ್ಲರೂ ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ.
ಎನ್ನ ಕಾಲೇ ಕಂಬ ದೇಹವೇ ಶಿರವೇ ಹೊನ್ನ ಕಳಸವಯ್ಯ ಅಂದಂಗೆ ಈ ಶರೀರ ಅನ್ನತಕ್ಕಂಥದ್ದೇನಾಗಬೇಕು, ಪುಣ್ಯಮಯ ಆಗಬೇಕು. ಪುಣ್ಯಮಯ ಶರೀರ ಆಗಬೇಕಾಗಿತ್ತಂದ್ರೆ ಪಾಪ ಕರ್ಮವನ್ನು ಬಿಡಬೇಕು, ಪುಣ್ಯವನ್ನು ಮಾಡಬೇಕು. ಪುಣ್ಯವನ್ನು ಮಾಡಿದಾಗ ಏನಾಗ್ತದೆ ಅಂದರೆ ನಮ್ಮ ಜೀವನ ಅನ್ನತಕ್ಕಂಥ ಸಾರ್ಥಕ ಆಗ್ತಾಯಿದೆ. ಅಷ್ಟೇ ಅಲ್ಲ, ವಾಣಿಯಿಂದ ನಾವೇನು ಮಾಡಬೇಕ್ರಿ, ಪುಣ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿನಯ ವನ್ಯ ಹಿತವ ತರ್ಕ ಅನಪಶಬ್ದ ಅಚಲಿತಾರ್ಥ, ಈ ರೀತಿ ವಾಣಿಯ ತಪಸ್ಸನ್ನು ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ಮನಸ್ಸಿನಿಂದಲೂ ಸಹಿತ ನಾವು ತಪಸ್ಸನ್ನು ಮಾಡಬೇಕು. ಕ್ಷಮೆ, ವಿವೇಕ, ಆತ್ಮವಿದ್ಯೆ ಇಂಥವನ್ನು ನಾವು ಸಂಪಾದನೆ ಮಾಡ್ಕೋತ ಅದು ಅಂದರೆ ಏನಾಗ್ತದೆ ಅಂದ್ರೆ ಪುಣ್ಯದ ಪ್ರಾಪ್ತಿ ಆಗ್ತದೆ. ಪುಣ್ಯದ ಪ್ರಾಪ್ತಿಯಿಂದ ಏನಾಗ್ತದೆ, ಸುಖ, ಶಾಂತಿ, ನೆಮ್ಮದಿ. ಅಷ್ಟೇ ಅಲ್ಲ, ಗುರುವಿನ ಕೃಪಾ ಅನ್ನತಕ್ಕಂಥದ್ದಾಗ್ತದೆ. ಅದಕ್ಕಾಗಿ ಇಲ್ಲಿ ಸದ್ಗುರುನಾಥ ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ, ದುರಿತ ಕರ್ಮವನ್ನೊಲ್ಲದಿರು, ನೀ ಏನು ಮಾಡು, ಪುಣ್ಯವನ್ನೇ ಮಾಡು. ಪುಣ್ಯದ ಫಲ ಏನದಂದ್ರೆ ಸುಖ ಅನ್ನತಕ್ಕಂಥದ್ದದ. ಅಷ್ಟೇ ಅಲ್ಲ, ನಿನ್ನ ಜೊತೆಗೆ ಬರುವುದು ಏನದಂದ್ರೆ ಕರ್ಮದ. ಧನಾನಿ ಭೂಮೋ ಪಶುವಾಶ್ಚ ಗೋಷ್ಠೆ ಭಾರ್ಯ ಗೃಹದ್ವಾರೆ ಜನ ಸ್ಮಶಾನೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ ಅಂದಂಗೆ ನಿನ್ನ ನೀ ಗಳಿಸಿರತಕ್ಕಂಥ ಧನ, ಭೂಮಿ, ದನ, ಕರ, ಹೆಂಡತಿ, ಮಕ್ಕಳು ಎಲ್ಲ ಇಲ್ಲೇ ಇರ್ತಾ ಇದ್ದಾರೆ. ನಿನ್ನ ಜೊತೆಗೆ ಬರುವುದು ಏನದ ಅಂದ್ರೆ ನೀವು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಅದು ಏನು ಮಾಡ್ತಾ ಇದ್ದಾವೆ, ನಿನ್ನ ಜೊತೆಗೆ ಬರ್ತಾ ಇದ್ದಾವೆ. ಅದಕ್ಕಾಗಿ ನೀ ಏನು ಮಾಡು, ಪಾಪ ಕರ್ಮವನ್ನು ಬಿಟ್ಟು ಬಿಡು, ನೀ ಏನು ಮಾಡು, ಪುಣ್ಯವನ್ನೇ ಮಾಡು. ಯಾಕೆ, ಪಾಪದ ಫಲ ಅನ್ನತಕ್ಕಂಥದ್ದು ದುಃಖದ. ವಾಲ್ಮೀಕಿ ಎಷ್ಟೋ ಪಾಪ ಕರ್ಮಗಳನ್ನು ಮಾಡಿದ್ದ, ಅವಕ್ಕೆ ಪಾಪದ ಲೆಕ್ಕನೇ ಇರಲಿಲ್ಲ. ಅಷ್ಟು ಪಾಪವನ್ನು ಮಾಡಿರ್ತಕ್ಕಂಥ ವಾಲ್ಮೀಕಿನೂ ಸಹಿತ ಪರಿವರ್ತನೆ ಆದ. ಯಾರಿಂದ? ನಾರದ ಮಹರ್ಷಿಯಿಂದ ಪರಿವರ್ತನೆಯನ್ನು ಹೊಂದಿ ರಾಮ್ ಅನ್ನಲಿಕ್ಕೆ ಬಾರದೇ ಇರತಕ್ಕಂಥ ವಾಲ್ಮೀಕಿ ಹೇಳ್ತಾ ಇದ್ದಾರೆ, ಉಲ್ಟಾ ನಾಮ ಜಪತ ಜಗಜಾನ ವಾಲ್ಮೀಕಿ ಭಯೋ ಬ್ರಹ್ಮ ಸಮಾನ ಅಂತ ಹೇಳ್ತಾ ಇದ್ದಾರೆ. ಅವಾದರೂ ಸಹಿತ ಅಂಥ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಏನು ಮಾಡಿದ, ದೊಡ್ಡ ಮಹಾತ್ಮ ಆದ. ಅದು ಎದರಿಂದ ಅಂದ್ರೆ ಪುಣ್ಯದ ಫಲದಿಂದ ಏನೆಲ್ಲ ಆಗಕ್ಕೆ ಬರ್ತದೆ. ಅದಕ್ಕಾಗಿ ಪರಮಾತ್ಮ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಇದರ ಪಾಪದ ನಿವೃತ್ತಿ ಮಾಡ್ಕೊಳಕ್ಕೆ ಬರ್ತದೆ, ಪುಣ್ಯವನ್ನು ಮಾಡ್ಕೊಳಕ್ಕೆ ಬರ್ತದೆ, ಪುಣ್ಯ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಬರ್ತದೆ. ಅದಕ್ಕಾಗಿ ಸದ್ಗುರುನಾಥ ಹೇಳ್ತಾ ಇದ್ದಾನೆ, ನೀನು ಮಾಡು, ದುರಿತ ಕರ್ಮವನ್ನೊಲ್ಲದಿರು, ಪುಣ್ಯವನ್ನೇ ಮಾಡು. ನೀ ಪಾಪ ಕರ್ಮವನ್ನು ಮಾಡಬೇಡ, ನೀನು ಮಾಡು, ಪುಣ್ಯನ ಮಾಡು. ಅಂದ್ರೂ ಸಹಿತ ಮನಸ್ಸು ಪಾಪನ ಮಾಡಲಿಕ್ಕೆ ಹೋಗ್ತದಲ್ಲ, ಯಾಕೆ ಹೋಗ್ತದೆ ಅದನ್ನು ವಿಚಾರ ಮಾಡಬೇಕಲ್ಲ. ಎಲ್ಲರಿಗೂ ಗೊತ್ತದ ಪಾಪದಿಂದ ಏನದ, ದುರಿತದಿಂದ, ಪಾಪದಿಂದ ದುಃಖದ ಅನ್ನೋದು ಗೊತ್ತದೆ ಎಲ್ಲರಿಗೂ. ಗೊತ್ತಿದ್ರೂ ಸಹಿತ ಎಲ್ಲರೂ ಪಾಪವನ್ನು ಮಾಡಲಿಕ್ಕೆ ಹೊಂಟಾದಾರಲ್ಲ, ಯಾಕೆ ಹೊಂಟಿದ್ದಾರೆ? ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನ ಭಗವಂತನನ್ನು ಕುರಿತು ಕೇಳ್ತಾ ಇದ್ದಾನೆ. ಇಲ್ಲ, ದುರಿತದಿಂದ, ದುರಿತ ಅಂದ್ರೇನು? ಪಾಪ. ಪಾಪದ ಫಲ ಅನ್ನತಕ್ಕಂಥದ್ದೇನದ? ದುಃಖದ ಅನ್ನೋದು ಎಲ್ಲರಿಗೂ ಗೊತ್ತದ. ಆದರೆ ಎಲ್ಲರೂ ಪಾಪವನ್ನು ಮಾಡ್ತಾ ಇದ್ದಾರಲ್ಲ, ಯಾಕೆ ಮಾಡ್ತಾ ಇದ್ದಾರೆ? ಅಥಾಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛಿನ್ನಪಿ ವಾಸ್ನೇಹ ಬಲಾದೀವ ನಿಯೋಜಿತ. ಅದು ಪಾಪ ಅನ್ನೋದು ಗೊತ್ತಿದ್ರೂ ಸಹಿತ ಅದು ಪಾಪವನ್ನು ಮಾಡ್ತಾ ಇದ್ದಾರೆ. ಯಾವ ಬಲದಿಂದ ಮಾಡ್ತಾ ಇದ್ದಾರೆ? ಅದನ್ನೇ ಶ್ರೀಮಂಜುನು ಶಿವ ಕೇಳ್ತಾ ಇದ್ದಾರೆ. ಆವ ಬಲವಿಡಿದ ಅಖಿಲ ದುರಿತವನೆಸಗಿ ಜೀವಿಸುವೆ ಮಾಜ ದುಸುರಲೆ ಮಾನವ. ಪುಣ್ಯ ಮಾಡೋಕ್ಕೇನದ? ಗುರುಶಾಸ್ತ್ರಾದಿಗಳ ಬಲ ಅದ. ಪಾಪ ಮಾಡೋಕ್ಕೆ ಯಾವ ಬಲ ಇಲ್ಲ. ಆದರೂ ಸಹಿತ ಯಾವ ಬಲದಿಂದ ಪಾಪವನ್ನು ಮಾಡ್ತಾ ಇದ್ದಾರೆ ಜನ ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಕೇಳಿದಾಗ ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಈ ಕಾಮ ಕ್ರೋಧಾದಿಗಳು ಏನದವಂದ್ರೆ ರಜೋಗುಣದ ಕೆಲಸದವು. ಇವು ಪಾಪ ಅನ್ನೋದು ಗೊತ್ತಿದ್ರೂ ಸಹಿತ ರಜೋಗುಣ ಏನು ಮಾಡಲಿಕ್ಕೆ ಹಚ್ಚದ, ಅವರಿಗೆ ಪಾಪ ಕರ್ಮವನ್ನು ಮಾಡಲಿಕ್ಕೆ ಹಚ್ಚದ. ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ಯದ, ಈ ರಜೋಗುಣದಿಂದ ಬಿಡುಗಡೆಯನ್ನು ಆಗಬೇಕಾಗಿತ್ತಂದ್ರೆ ನಮ್ಮ ಮನಸ್ಸು ಸಾತ್ವಿಕ ಇರಬೇಕಾಗ್ತದೆ. ನಮ್ಮ ಮನಸ್ಸು ಸಾತ್ವಿಕ ಇರಬೇಕಾಗಿತ್ತಂದ್ರೆ ನಾವು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಕೈಸಾನ್ ವೈಸಾಮನ್, ನಾವು ಎಂಥ ಆಹಾರವನ್ನು ಊಟ ಮಾಡ್ತಾಯಿದ್ದೀವಿ ಅಂಥ ಮನಸ್ಸನ್ನು ತಕ್ಕಂಥ ತಯಾರಾಗ್ತಾ ಇದೆ.
ನಮ್ಮ ಸಾತ್ವಿಕ ಮನಸ್ಸನ್ನು ತಕ್ಕಂಥ ತಯಾರಾಗಬೇಕಾಗಿತ್ತಂದ್ರೆ ನಾವು ಸಾತ್ವಿಕ ಆಹಾರಾದಿಗಳನ್ನು ಊಟ ಮಾಡಬೇಕು. ಅದಕ್ಕಾಗಿ ಇಲ್ಲಿ ದುರಿತ ಪಾಪ ಅನ್ನತಕ್ಕಂಥದ್ದು ಹೋಗಬೇಕಾಗಿತ್ತಂದ್ರೆ ರಜೋಗುಣಗಳಿಂದ ದೂರಿದ್ದುಕೊಂಡು ಸಾತ್ವಿಕ ಗುಣಗಳ ಸಂಪಾದನೆಯನ್ನು ನಾವು ಮಾಡಿಕೊಂಡು ನಾವು ಪುಣ್ಯದ ಮಾರ್ಗದಲ್ಲಿ ವಾದು ಅಂದರೆ ನಮಗೇನಾಗ್ತದೆ, ಗುರುವಿನ ಕೃಪಾನೂ ಆಗ್ತದೆ, ನಾವು ಪರಮಾತ್ಮನ ಕೃಪೆಗೆ ಪಾತ್ರ ಆಗ್ತಾಯಿದ್ದೀವಿ. ಶರೀರದಿಂದ ವಾಣಿಯಿಂದ ನಾವೇನು ಮಾಡಬೇಕು, ಒಳ್ಳೆಯ ಕರ್ಮಾದಿಗಳನ್ನ ಮಾಡಬೇಕು. ಒಳ್ಳೆಯ ಕರ್ಮಾದಿಗಳಿಂದ ಏನಾಗ್ತದೆ ಅಂದ್ರೆ ಕುರ್ವನ್ನೇವೇಹ ಕರ್ಮಾನಿ ಜೀಜಿ ವಿಷೇಚ್ಛತಂ ಸಮ. ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ, ನೀ 100 ವರ್ಷ ಬದುಕಿದ್ರೂ ಸಹಿತ ಸತ್ಕರ್ಮಗಳನ್ನು ಮಾಡ್ಕೋತವಾದ್ರೂ ಸಹಿತ ನಿನಗೆ ಒಳ್ಳೆಯದಾಗ್ತಾ ಇದೆ ಅಂಥೇಳಿ ಉಪನಿಷತ್ತದಲ್ಲಿ ಋಷಿಮುನಿಗಳು ಹೇಳ್ತಾ ಬಂದಿದ್ದಾರೆ. ಅದಕ್ಕಾಗಿ ಎಲ್ಲಿ ಪರ್ಯಂತರವಾಗಿ ಶರೀರವಿದೆಯೋ ಅಲ್ಲಿ ಪರ್ಯಂತರವಾಗಿ ನಾವು ನೀವೆಲ್ಲರೂ ಪಾಪ ಕರ್ಮಗಳನ್ನು ಬಿಡೋಣ, ಪುಣ್ಯವನ್ನೇ ಮಾಡೋಣ. ಪುಣ್ಯವನ್ನು ಮಾಡ್ತಾ ವರಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಣ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಕೊಡಲಿ, ನಿಮಗೂ ಕೊಡಲಿ ಅಂತ ಹೇಳ್ತಾ ವಾಗ್ರೂಪ ಶಿವೆಯನ್ನು ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್, ಹರ ಓಂ ತತ್ಸತ್.